ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸಾಕಷ್ಟು ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಮುಂದಿನ ವಾರ ಕೂಡ ಸಾಕಷ್ಟು IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತ IPOಗಳು ಕೂಡ ಮುಂದಿನ ವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಇಶ್ಯೂ ಸೈಜ್ ಕೂಡ ದೊಡ್ಡದಾಗಿ ಕಾಣಿಸ್ತದೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಹೆಚ್ಚಾಗಿ ಇರುತ್ತೆ. ಇವತ್ತಿನ ವಿಡಿಯೋನಲ್ಲಿ ಟಾಟಾ ಕ್ಯಾಪಿಟಲ್ IPO ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿ ಇದೆ, ಸೊ ಈ ಒಂದು IPO ಇಂಪಾರ್ಟೆಂಟ್ ಡೇಟ್ಸ್, ಪ್ರೈಸ್ ಬ್ಯಾಂಡ್ನ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಕಾಣಿಸ್ತದೆ, IPO ಇಶ್ಯೂ ಸೈಜ್ ಎಷ್ಟಿರುತ್ತೆ, ಯಾವ ಕೆಟಗರಿಗಳಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಹಾಗೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತಾ, ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತಾ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ಕಾಣಿಸ್ತದೆ, ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನು ಇಟ್ಕೋಬೋದಾ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಟಾಟಾ ಕ್ಯಾಪಿಟಲ್ ಒಂದು NBFC ಕಂಪನಿ ಆಗಿರುತ್ತೆ. ಟಾಟಾ ಸನ್ಸ್ನ ಸಬ್ಸಿಡರಿ ಕಂಪನಿ ಕೂಡ ಆಗಿದೆ. ಸೆಬಿ 1 ವರ್ಷದ ಹಿಂದೆ ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ರು. ಯಾವುದೇ ಒಂದು ಗ್ರೂಪ್ ಆಫ್ ಕಂಪನೀಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ರೆ ಅವರ ಟಾಪ್ ಟೈರ್ ಕಂಪನಿ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ. ಸೊ ಆ ರೀಸನ್ನಿಂದ ಟಾಟಾ ಕ್ಯಾಪಿಟಲ್ನ IPOನ ಟಾಟಾ ಗ್ರೂಪ್ಸ್ ಅಥವಾ ಟಾಟಾ ಸನ್ಸ್ ಲಾಂಚ್ ಮಾಡ್ತಿದ್ದಾರೆ. ಸೊ ಟಾಟಾ ಸನ್ಸ್ನ ಈ ಒಂದು ಸಬ್ಸಿಡರಿ ಕಂಪನಿ NBFC ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು, ಲೋನ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿದೆ. ಸೊ ಸಾಕಷ್ಟು ಕೆಟಗರಿಗಳಲ್ಲಿ ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಪರ್ಸನಲ್ ಲೋನ್ಸ್ ಆಗಿರ್ಬೋದು, ಪ್ರಾಪರ್ಟಿ ಲೋನ್ಸ್ ಆಗಿರ್ಬೋದು, ಬಿಸ್ನೆಸ್ ಲೋನ್, ಹಾಗೆ ವೆಹಿಕಲ್ ಲೋನ್ಸ್, ಹೋಮ್ ಲೋನ್, ಈ ರೀತಿಯಲ್ಲಿ ಸಾಕಷ್ಟು ಕೆಟಗರಿಗಳಲ್ಲಿ ಲೋನ್ಸನ್ನು ಪ್ರೊವೈಡ್ ಮಾಡೋದು ಕಂಪನಿಯ ಮೇಜರ್ ಬಿಸ್ನೆಸ್ ಆಗಿದೆ. ಲೋನ್ ಡಿಸ್ಟ್ರಿಬ್ಯೂಷನ್ನ ಜೊತೆಯಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಆಗಿ ಕೂಡ ಈ ಒಂದು ಕಂಪನಿ ಕೆಲಸ ಮಾಡ್ತಾರೆ. ಹಾಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಈಕ್ವಿಟಿ ಮಾರ್ಕೆಟ್ಸ್ನಲ್ಲಿ ಯಾವುದಾದ್ರೂ ಕಂಪನಿ ಮರ್ಜರ್ಸ್ಗಳನ್ನು ಮಾಡಬೇಕು ಅಂತ ಇದ್ರೆ ಅಥವಾ ಬೇರೊಂದು ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೋಬೇಕು ಅಂತ ಇದ್ರೆ ಅವ್ರಿಗೆ ಅಡ್ವೈಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಇವರು ಕೆಲಸ ಮಾಡ್ತಾರೆ. ಪ್ರೈವೇಟ್ ಈಕ್ವಿಟಿ ಸೆಗ್ಮೆಂಟ್ನಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ಕೂಡ ಕಂಪನಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಸಾಕಷ್ಟು ಟಾಟಾ ಇನ್ವೆಸ್ಟ್ಮೆಂಟ್ ಫಂಡ್ಗಳು ಕೂಡ ಮ್ಯೂಚುವಲ್ ಫಂಡ್ ಸೆಗ್ಮೆಂಟ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕ್ಲೀನ್ ಟೆಕ್ ಫಿನಾನ್ಸ್ ಅನ್ನು ಕೂಡ ಮಾಡ್ತಾರೆ. ರಿನ್ಯೂವೇಬಲ್ ಎನರ್ಜಿ ಆಗಿರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್, ಈ ರೀತಿಯ ಕಂಪನಿಗಳಿಗೆ ಫಿನಾನ್ಸ್ ಅನ್ನು ಪ್ರೊವೈಡ್ ಮಾಡೋದು ಕೂಡ ಕಂಪನಿಯ ಒಂದು ಬಿಸ್ನೆಸ್ ಸೆಗ್ಮೆಂಟ್ ಆಗಿದೆ. ಸೊ 25ಕ್ಕೂ ಹೆಚ್ಚಿನ ಕೆಟಗರಿಗಳಲ್ಲಿ ಕಂಪನಿ ಲೆಂಡಿಂಗ್ ಅನ್ನು ಮಾಡ್ತಾರೆ. ಒಂದು ಡೈವರ್ಸ್ ಕಸ್ಟಮರ್ ಬೇಸ್ಗೆ ಇವರು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಅದು ಸ್ಮಾಲ್ ಬಿಸ್ನೆಸಸ್ ಆಗಿರ್ಬೋದು, ಎಂಟರ್ಪ್ರಿನರ್ಸ್ ಆಗಿರ್ಬೋದು, ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ಸಾಕಷ್ಟು ಕೆಟಗರಿಯ ಜನರಿಗೆ ಇವರು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಕೂಡ ಇದೆ. 1516 ಬ್ರಾಂಚ್ಗಳನ್ನು ಕಂಪನಿ ಹೊಂದಿದ್ದಾರೆ. 1109 ಲೊಕೇಶನ್ಸ್ಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. 27 ರಾಜ್ಯಗಳು ಹಾಗೆ ಯೂನಿಯನ್ ಟೆರಿಟರಿಗಳಲ್ಲಿ ಪ್ರೆಸೆನ್ಸ್ ಹೊಂದಿರುವಂಥ ಒಂದು ಕಂಪನಿ ಆಗಿರ್ತಾರೆ. ಹಾಗೆ ಇವರು ನಾನ್ ಲೆಂಡಿಂಗ್ ಸೆಗ್ಮೆಂಟ್ಸ್ ಆಗಿರುವಂಥ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಕಾರ್ಡನ್ನು ಕೂಡ ಸೆಲ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ HDFC, ಟಾಟಾ ನ್ಯೂ ಕಾರ್ಡ್ ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಟಾಟಾ ಕ್ಯಾಪಿಟಲ್ನ IPO ಅಕ್ಟೋಬರ್ 6 ಸೋಮವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅಕ್ಟೋಬರ್ 8ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. 310ರ ಲೋವರ್ ಪ್ರೈಸ್ ಬ್ಯಾಂಡ್, 326ರ ಕಟ್ ಆಫ್ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ರಿಟೇಲ್ ಕೆಟಗರಿಯಲ್ಲಿ 326ರ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ 46 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,996 ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ಸ್ಗೆ ನೀವು ಅಪ್ಲಿಕೇಶನ್ ಅನ್ನ ರಿಟೇಲ್ ಕೆಟಗರಿಯಲ್ಲಿ ಹಾಕ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕೆಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. IPO ಅಲಾಟ್ಮೆಂಟ್ ಡೇಟ್ 9 ಅಕ್ಟೋಬರ್ ಆಗಿರುತ್ತೆ. 10 ಅಕ್ಟೋಬರ್ಗೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರೀಫಂಡ್ಸ್ ಕೂಡ 10 ಅಕ್ಟೋಬರ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ ಡಿಮ್ಯಾಟ್ ಅಕೌಂಟ್ನಲ್ಲಿ 10 ಅಕ್ಟೋಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 13 ಅಕ್ಟೋಬರ್ ಆಗಿರುತ್ತೆ. ಟಾಟಾ ಕ್ಯಾಪಿಟಲ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಟೋಟಲ್ ಇನ್ಕಮ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. 2025ರ ಜೂನ್ ಕ್ವಾರ್ಟರ್ ಏನಿದೆ ಇದು ಒಂದು ಕ್ವಾರ್ಟರ್ನ ಡೇಟಾ ಆಗಿರುತ್ತೆ. ಸೊ ಮಾರ್ಚ್ ಕ್ವಾರ್ಟರ್ನ ಡೇಟಾಸ್ ಏನು ನೋಡೋದಕ್ಕೆ ಸಿಗ್ತದೆ 2023, 24, 25 ಇದು 4 ಕ್ವಾರ್ಟರ್ಗಳ ಕಂಪ್ಲೀಟ್ ಡೇಟಾ ಆಗಿರುತ್ತೆ. ಸೊ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. 2026ರ ಫಿನಾನ್ಷಿಯಲ್ ಇಯರ್ನ ಅಂದರೆ ಜೂನ್ 2025ರ Q1 ಡೇಟಾ ಅಬ್ಸರ್ವ್ ಮಾಡಿದಾಗ 1040 ಕೋಟಿಯ ಪ್ರಾಫಿಟ್ಸ್ ಒಂದೇ ಕ್ವಾರ್ಟರ್ನಲ್ಲಿ ಬಂದಿದೆ. ಸೊ ಈ ಒಂದು ಫಿಗರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ 4000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಅನ್ನು ಕಂಪನಿ ಡಿಕ್ಲೇರ್ ಮಾಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಎಬಿಟಾ, ನೆಟ್ವರ್ತ್, ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಕಂಪನಿಯ ಮೇಜರ್ ಬಿಸ್ನೆಸ್ ಡೆಟ್ ಆಗಿರುತ್ತೆ. ಆದ್ರಿಂದ ಡೆಟ್ನ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಟಾಟಾ ಕ್ಯಾಪಿಟಲ್ನ IPO ಇಶ್ಯೂ ಸೈಜ್ 15,511 ಕೋಟಿ ಆಗಿದ್ದು
ಲಾರ್ಜ್ ಸೈಜ್ನ IPO ಆಗಿರುತ್ತೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಅದೇ ರೀತಿಯಲ್ಲಿ ಇನ್ಕ್ರೀಸ್ ಆಗುತ್ತೆ. ಫ್ರೆಶ್ ಇಶ್ಯೂ 6,846 ಕೋಟಿ ಆಗಿದ್ರೆ ಆಫರ್ ಫಾರ್ ಸೇಲ್ 8,665 ಕೋಟಿ ಆಗಿರುತ್ತೆ. ಸೊ ಟಾಟಾ ಸನ್ಸ್ ತಮ್ಮ ಶೇರ್ಸ್ಗಳನ್ನು ಇಲ್ಲಿ ಸೆಲ್ ಮಾಡ್ತಿದ್ದಾರೆ. IPOನಿಂದ ಸ್ವಲ್ಪ ಪ್ರಾಫಿಟ್ಸ್ ಅನ್ನು ಕೂಡ ಅವರು ಪಡ್ಕೋತಾರೆ. 6,846 ಕೋಟಿ ಫ್ರೆಶ್ ಇಶ್ಯೂನಿಂದ ಅಮೌಂಟ್ ಏನು ಬರುತ್ತೆ ಅದನ್ನು ಅವರು ಲೆಂಡಿಂಗ್ನಲ್ಲಿ ಅಥವಾ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋತಾರೆ. ಹಾಗೆ ರಿಟೇಲ್ ಕ್ಯಾಟಗರಿಗೆ 35% ಆಫರನ್ನು ಮಾಡಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ಗಳಿಂದ ಅಪ್ಲೈ ಮಾಡಿದ್ರೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. HNI ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡ್ತಿದ್ದಾರೆ. ವ್ಯಾಲ್ಯೂಷನ್ ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 1,38,000 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ 9 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 35ರ PL ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವರ ಕಾಂಪಿಟೇಟರ್ 26ರ PL ಟ್ರೇಡ್ ಆಗ್ತಿದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಪ್ರೈಸ್ ಬ್ಯಾಂಡ್ ಎಕ್ಸ್ಪೆನ್ಸಿವ್ ಆಗಿ ಸೆಟ್ ಆಗಿದೆ. ಟಾಟಾ ಕ್ಯಾಪಿಟಲ್ನ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್, HDB ಫಿನಾನ್ಷಿಯಲ್ಸ್, L&T ಫಿನಾನ್ಸ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ NBFC ಸೆಗ್ಮೆಂಟಲ್ಲಿ ಇದೆ. ಇವರನ್ನು ಬಿಟ್ಟು ಇನ್ನೂ ಸಾಕಷ್ಟು ಕಾಂಪಿಟೇಟರ್ಸ್ಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದಾರೆ. ಸೊ ಕೇವಲ ಬಜಾಜ್ ಫಿನಾನ್ಸ್ ಮಾತ್ರ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತದೆ. ಮಿಕ್ಕಿರುವಂಥ ಕಂಪನಿಗಳು ತುಂಬ ಕಡಿಮೆ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಾ ಇದೆ. IPO ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಗ್ರೂಪ್ನ ಕಂಪನಿ ಆಗಿರೋದು ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಡೈವರ್ಸಿಫೈಡ್ NBFC ಕಂಪನಿ ಕೂಡ ಆಗಿದೆ. ಡೈವರ್ಸಿಫೈಡ್ ಲೋನ್ ಪೋರ್ಟ್ಫೋಲಿಯೋನ ಕೂಡ ಕಂಪನಿ ಹೊಂದಿದ್ದಾರೆ. ಕನ್ಸಿಸ್ಟೆಂಟ್ ಪ್ರಾಫಿಟಬಿಲಿಟಿ ಸೊ ಕಂಪನಿಯ ಪ್ರಾಫಿಟ್ಸ್, ರೆವೆನ್ಯೂಸ್, ಅಸೆಟ್ಸ್ ಎಲ್ಲ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತದೆ. ಕೆಲವೊಂದಿಷ್ಟು ವೀಕ್ನೆಸ್ಗಳನ್ನು ಅಬ್ಸರ್ವ್ ಮಾಡಿದಾಗ RBIನ ರೆಗ್ಯುಲೇಷನ್ಸ್ಗಳು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಸೊ ಇದು ಎಲ್ಲ NBFC ಕಂಪನಿಗಳಿಗೆ ಅಪ್ಲೈ ಆಗುತ್ತೆ. ಸೊ ಕಾಂಪಿಟೇಷನ್ ಕೂಡ ತುಂಬಾ ಹೆಚ್ಚಾಗಿದೆ. ಬೇರೆ NBFCಗಳ ಜೊತೆಯಲ್ಲಿ ಸ್ಟ್ರಾಂಗ್ ಆಗಿ ಕಾಂಪಿಟೇಷನ್ ಕೊಡಬೇಕಾಗುತ್ತೆ. ಅಸೆಟ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಾಗ ನಮಗೆ ಬ್ಯಾಡ್ ಲೋನ್ಸ್ ನೋಡೋದಕ್ಕೆ ಸಿಗ್ತಿರುತ್ತೆ. ಬ್ಯಾಡ್ ಲೋನ್ಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋದರೆ ಆಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ರೀತಿಯಲ್ಲಿ ಕೆಲವೊಂದಿಷ್ಟು ರಿಸ್ಕ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ವ್ಯಾಲ್ಯೂಷನ್ ರಿಸ್ಕ್ ಕೂಡ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಟಾಟಾ ಕ್ಯಾಪಿಟಲ್ನ IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 21 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ಸ್ ಇವತ್ತು ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ IPO ಓಪನ್ ಆದಮೇಲೆ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಇದ್ದರೆ ಪ್ರೀಮಿಯಂ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಕೂಡ ಒಳ್ಳೆ ಒಂದು ಕಂಪನಿನೇ ಆಗಿದೆ. ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ವ್ಯಾಲ್ಯೂಷನ್ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತದೆ. ಬಟ್ ಮುಂದಿನ ದಿನಗಳಲ್ಲಿ ಪ್ರಾಫಿಟಬಿಲಿಟಿ ಇನ್ನಷ್ಟು ಇನ್ಕ್ರೀಸ್ ಆಗ್ತಾ ಹೋದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ಬೋದು. IPO ಟೈಮ್ನಲ್ಲಿ ಸಿಗಲಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಕೂಡ 350ರ ಅರೌಂಡಲ್ಲಿ ಏನಾದರೂ ಸ್ಟಾಕ್ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ಟಾಟಾ ಕ್ಯಾಪಿಟಲ್ IPO ಬಗ್ಗೆ ನಾನು ನಿಮಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ಅಪ್ಡೇಟ್ಸ್, ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.